ಹಾಯ್ ನಮಸ್ತೆ ವೀಕ್ಷಕರೇ, ಹಿರಿಯರು ಹೇಳಿರುವ ಈ ಸಲಹೆಗಳನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಹಣಕ್ಕೆ ಕೊರತೆ ಇರುವುದಿಲ್ಲ. ಹಿರಿಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಯಾವುದಾದರೂ ಶನಿ ದೇವರ ದೇವಾಲಯಕ್ಕೆ ಹೋಗಿ ಬರುವಾಗ ಬೇರೆ ದೇವಾಲಯಕ್ಕೆ ಹೋಗಿ ಮನೆಗೆ ಬಂದರೆ ಪೂರ್ಣ ಶುಭ ಫಲ ಇರುವುದು. ಆಂಜನೇಯ ದೇವರ ಪೂಜೆ ಮಾಡುವ ಮುನ್ನ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡಿ ನಂತರ ಆಂಜನೇಯ ದೇವರ ಪೂಜೆಯನ್ನು ಮಾಡಬೇಕು. ಮನೆಯ ಹತ್ತಿರ ಯಾವುದಾದರೂ ಮಂತ್ರಿಸಿದ ನಿಂಬೆಹಣ್ಣು ಯಂತ್ರಗಳು ಬಿದ್ದಿದ್ದರೆ ಅದರ ಮೇಲೆ ತುಳಸಿ ನೀರು ಹಾಕಿ ಯಾವುದೇ ತರಹದ ಮಾಟ ಮಂತ್ರಗಳು ಕೆಲಸ ಮಾಡುವುದಿಲ್ಲ. ಮನೆ ದೇವರ ಪೂಜೆ ಮಾಡದೆ ಯಾವುದೇ ಜಪ ಹೋಮ ಮಾಡಿಸಿದರೂ ಫಲ ಕೊಡುವುದಿಲ್ಲ. ಸರಿಯಾಗಿ ಶ್ರದ್ಧೆಯಿಂದ ಮನೆಯಲ್ಲಿ ವೈದಿಕ ಮಾಡದೆ ಪಿತೃದೋಷ ನಿವಾರಣೆಗೆ ಪೂಜೆ ಮಾಡಿಸಿದರೂ ಫಲ ಕೊಡುವುದಿಲ್ಲ. ಗಂಡ ಹೆಂಡತಿ ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡಬಾರದು. ಇದರಿಂದ ಮನೆಗೆ ದರಿದ್ರ ಕಾಡುತ್ತದೆ. ತಂದೆ ತಾಯಿನ ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆ ಶಾಂತಿ ಮಾಡಿಸಿದರೂ ಪ್ರಯೋಜನವಿಲ್ಲ. ಆಡಂಬರದಿಂದ ತೋರಿಕೆಗೆ ಮಾಡಿದ ಯಾವುದೇ ಪೂಜೆ ಶಾಂತಿ ಫಲ ಕೊಡುವುದಿಲ್ಲ. ಸ್ತ್ರೀ ಶಾಪ, ಮಾತೃನಿಂದನೆ ಇದು ನೀವು ಎಷ್ಟು ಶಾಂತಿ ಮಾಡಿಸಿದರೂ ಸಹ ಸಂಪೂರ್ಣವಾಗಿ ಹೋಗುವುದಿಲ್ಲ, ಕಾಡುತ್ತಲೇ ಇರುತ್ತೆ. ಸಿಕ್ಕಿದ ಕಡೆ ಸರ್ಪ ಹತ್ಯೆ ಮಾಡೋದು, ಸರ್ಪಗಳ ಹುತ್ತ ಹೊಡೆಯುವುದು, ವೃಕ್ಷಗಳ ಛೇದನ ಮಾಡುತ್ತಾ ಇದ್ದರೆ ಯಾವ ಪೂಜೆ ಫಲ ಕೊಡುವುದಿಲ್ಲ. ಶನಿದೇವರು ಕರ್ಮಕಾರಕ, ಯಾರನ್ನೂ ಬಿಡುವುದಿಲ್ಲ. ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಪ್ರವೇಶಿಸಬೇಕು. ರಾತ್ರಿ ಮಲಗಿದ ವಸ್ತ್ರದಲ್ಲಿ ಅಥವಾ ಅಶುಚಿಯಾದ ವಸ್ತ್ರ ಧರಿಸಿ ಹೋಗಬಾರದು. ಸ್ನಾನ ಮಾಡದೆ ದೇವರ ಮನೆ ಪ್ರವೇಶ ಮಾಡಬಾರದು. ದೇವರ ಪೂಜಾ ಸಮಯದಲ್ಲಿ ಪುರುಷರು ಪಂಚೆ ಮತ್ತು ಸ್ತ್ರೀಯರು ಸೀರೆ ಧರಿಸುವುದು ಶುಭ. ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಬೇಕು. ಮನೆಯ ಹೊಸ್ತಿಲನ್ನು ಸಹ ಬಟ್ಟೆಯಿಂದ ಒರೆಸಿ ಪೊರಕೆ ಬೇಡ. ಸ್ಟೀಲಿಂದ ತಯಾರಿಸಿದ ಯಾವುದೇ ಪೂಜಾ ದೀಪಗಳು ಸಾಮಗ್ರಿಗಳು ದೇವರ ಮನೆಯಲ್ಲಿ ಬೇಡ. ದೇವರ ವಿಗ್ರಹಗಳನ್ನು ಗುರುವಾರ ಅಥವಾ ಸೋಮವಾರ ಶುದ್ಧ ಮಾಡಬಹುದು. ಮಂಗಳವಾರ, ಶುಕ್ರವಾರ ಬೇಡ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳು